ಗಪ್ ಕೊಡ್ಲೆ ಚಂದ ಚಾಡ ಬೆಳೆದಾಗ ನೋಡಕ್ಲೆ 7 ಗಂಟೆ ಚುಪ್ ಗಪ್ ಕೊಡ್ಲೆ. ನನ್ನ ಅಪ್ಪ ಮಾಳಿಂಗರಾಯನ ಜಾತ್ರಾ ನಿಮಿತ್ತ ಸಲುವಾಗಿ ಏನ್ ಮಾಡ್ಯಾರ್ರಿ? 2 ಮೇಳಗಳನ್ನು ಬರಮಾಡಿಕೊಂಡಿರಿ. ಹೌದಪ್ಪ ಹೌದು. ಅವು 2 ಮೇಳಿನ ಕಾರ್ಯಕ್ರಮ ಈಗಾಗಲೇ ಸಾಗಿ ಹೊಂಟಾವು. ವಿಷಯ ಹಾ ಸರಸ್ವತಿ ಹೆಚ್ಚಿಗೋ ಅಥವಾ ಲಕ್ಷ್ಮಿ ಹೆಚ್ಚಿಗೋ? ಲಕ್ಷ್ಮಿ ಹೆಚ್ಚಿಗೋ. ಹಾ ಅಂದ ಕೂಡಲೇ ನಮ್ಮ ಸರ್ ಅವರು ಏನ್ ಮಾಡ್ಯಾರ್ರಿ? ಸರಸ್ವತಿ ಎಂಬುದು ಪಾಲ ನಮಗಿರ್ಲತ್ತೇಳಿ ಅವ್ರು ಹಿಡ್ಕೊಂಡ್ರು. ಲಕ್ಷ್ಮಿ ಅನ್ನೋದು ಪಾಲು ನಮಗೆ ಬಿಟ್ಟಾರ. ಹೌದು. ಹಣ ಅನ್ನೋದು ಪಾಲು ನಮಗೆ ಬಿಟ್ಟಾರ. ಅವ್ರು ಹೇಳ್ಯಾರ ಹಣದ ಬಗ್ಗೆನೇ ಮಾತಾಡ್ರಿ ಅಂತ ಹೇಳ್ಯಾರ ಅವರು. ಹೌದು ಹೌದು. ಯಾರು ಶೇಡ್ಜಿ ಮನಿ ಒಳಗ ಶೇಡ್ಜಿ ಮನಿ ಒಳಗ ನನ್ನ ಅಪ್ಪ ಬಾಳು ಮಾಮ ದುಡ್ಲಿಕ್ಕೆ ನಿಂತಿದ್ದ. ಹೌದು. ಎಲ್ಲಿ ಸೇಡ್ಜಿ ಮನ್ಯಾಗ? ಶೇಡ್ಜಿ ಮನಿ ಒಳಗ ದಿನಾಲು ಒಂದು ಒಡಕ ತಾಟಿನೊಳಗೆ ಊಟ ಕೊಡ್ತಿದ್ರು. ಒಡಕ ಚರಿಗೆ ಒಳಗೆ ನೀರು ಕೊಡ್ತಿದ್ರು. ಹೌದು. ಸೇಡ್ಜಿ ಪತ್ನಿ, ಸೇಡ್ಜಿ ಹೆಂಡತಿ. ಹೌದು. ಆ ದಿನಾಲು ಒಡಕ ತಾಟಿನೊಳಗೆ ಊಟ ಮಾಡ್ತಿದ್ದ. ಊಟ ಮಾಡಿ ಅವ್ರ ಮನೆ ಒಳಗೆ ಕೆಲಸ ಮಾಡ್ತಿದ್ದ ಯಾರು? ಬಾಳು ಮಾಮ. ಹೌದು ಬಾಳು ಮಾಮ. ಎವಿ ಸ್ವಲ್ಪ ಪಿ ಇರ್ಲಿ ಗಪ್ಪಾರಿ ಅವ್ರ ಹುಡುಗರು ಹಂಗಿರ್ತಾರೆ. ಅವ್ರು ಹೌದು. ಆ ಹುಡುಗರು ಹತ್ತಿರ ಸಾಮಾನ್ಯ ಸಣ್ಣವ್ರ ತಿಳ್ಕೊಬೇಡ್ರಿ ನೀವು. ಅವ್ರು ಹುಡುಗರು ಅಂದ್ರೆ ಭಾಳ ಡೇಂಜರ್ ರೀ. ಅವ್ರ ಬುದ್ಧಿ ಭಾಳ ದೊಡ್ಡದಿರ್ತದ. ಹೆಂಗ್ರಿ? ಶಾಲ್ಯಾಗ ಹುಡುಗರಿಗೆ ಕೇಳಿದ್ರತ್ ಮಾಸ್ತರ್ ಏನಂತ? ತಂಗಿಗೋಳೆ, ತಮ್ಮಗೋಳೆ, ನೀವು ಮನ್ಯಾಗ ಯಾರಿಗೆ ಅನ್ಸ್ತಿರೋ ಅಂತ ಕೇಳದ ಮಾಸ್ತಾರ. ಹೌದಾ? ಮಾಸ್ತಾರ ಕೇಳದ ಹುಡುಗರಿಗೆ ಎಲ್ಲ ಹುಡುಗಿಯರು ಸಣ್ಣ ಮಕ್ಕಳಿದ್ರು. ಆ ಹುಡುಗರು ಸಣ್ಣ ಮಕ್ಕಳಿದ್ರು. ಏನ್ ಹೇಳಿದ್ರಪ್ಪ ಹುಡುಗರು ಹುಡುಗಿಯರು? ಎದ್ದು ಹೇಳ್ತಾರ ಅವರು, ಸರ್ ನಾವು ಎಲ್ಲಾರು ನಮ್ಮ ಅವ್ಗೆ ಅನ್ಸ್ತೀವಿ ಅಂತ ಹೇಳಿದ್ರು ಅವರು. ಹೌದಾ? ನಾ ಮಾತ್ರ ನಮ್ಮ ಅವ್ಗೆ ಅನ್ಸ್ತೀವಿ ಅಂತ ಹೇಳಿದ್ರು. ನಮ್ಮ ಅವ್ಗೆ ಅನ್ಸ್ತೀವಿ ಅಂತ ಹೇಳಿದ್ರು ಅವರು. ಮಾಸ್ತರ್ ಕೇಳ್ತಾನ, ಏನತ್ತ? ನಿಮ್ಮ ಅವ್ಗೆ ಯಾಕೆ ಅನ್ಸ್ತಿರೋ? ನಿಮ್ಮ ಅಪ್ಪ ನ್ಯಾಯ ಮಾಡ್ತಾನ, ಅವನಿಗೆ ಅನ್ಸ್ಬೇಕಿತ್ತು. ಈ ಕಮಿಟಿ ಒಳಗೆ ಓಡಾಡ್ತಾನ, ಅವನಿಗೆ ಅಂಜಲ್ಲ, ನಿಮ್ಮ ಅವ್ಗೆ ಯಾಕೆ ಅನ್ಸ್ತೀರಿ ಅಂದ ಕೂಡಲೇನೆ ಅವಾಗ ಎಲ್ಲ ಮಕ್ಕಳು ಹೇಳಿದ್ರತ್ತ ಅವರು. ಏನ್ ಹೇಳ್ದು? ಸರ ನಮ್ಮ ಅಪ್ಪನು ನಮ್ಮ ಅವ್ಗೆ ಅನ್ಸ್ತಾನ್ರಿ ಅಂತಂದು ಹೊತ್ತು ಮಕ್ಕಳು. ಹೌದು. ಹುಡುಗರು ಬಾ ಹಂಡಿರ್ತಾರಿಪ್ಪ. ಹುಡುಗರು ಹಂಗಿರ್ತಾರ ಅವರು. ಅದಕ್ಕಿರ್ಲಿ ವಿಷಯ ಲಕ್ಷ್ಮಿನೇ ಎಲ್ಲಿ ಹೆಚ್ಚಿಗೆ ಆದಳು? ಲಕ್ಷ್ಮಿದಿಂದ ಏನಾಯ್ತು? ಶೇಡ್ಜಿ ಮನಿ ಒಳಗ ಬಾಳು ಮಾಮ ದುಡ್ಲಿಕ್ಕೆ ನಿಂತಿದ್ದ. ದಿನಾಲು ಒಡಕ ತಾಟ್ನೊಳಗ ಊಟ ಕೊಡ್ತಿದ್ರು. ಒಡಕ ಚರಿಗೆ ಒಳಗ ನೀರು ಕೊಡ್ತಿದ್ರು. ಅದೇ ತಾಟ್ನ್ಯಾಗ ಊಟ ಮಾಡಿ ಅದೇ ಚರಿಗೆ ಒಳಗ ನೀರು ಕುಡ್ದು ಬಾಳು ಮಾಮ ಅವ್ರ ಮನಿ ಒಳಗ ದುಡಿತಿದ್ದ. ಹೌದಪ್ಪ ಹೌದು. ಒಂದ್ ದಿವಸ ಏನಾಯ್ತು ಅಂತ ಕೇಳಿದ್ರ, ಏನಾಯ್ತು? ಆ ಸೇಡ್ಜಿ ಹೆಂಡತಿಗೆ ರಾತ್ರಿಗೆ ಒಂದಕ್ಕೆ ಬಂದು. ಹೌದು. ಒಂದಕ್ಕೆ ಬಂದು ಹೊರಗೆ ಬಂದ್ರು. ಹೊರಗೆ ಬಂದು ಒಂದ ಮಾಡಿ ಹೋಗುವಂತ ಸಮಯದೊಳಗ ಹೌದು ದನಗಳು ಕುತ್ತಾವಿಲ್ಲ ನಿತ್ತಾವೆ ಅಂತೇಳಿ ನೋಡ್ಕೊಂಡು ಹೋಗ್ಬೇಕಂತೇಳಿ ಆ ದನದ ಕೊಟ್ಟಿಗೆಯಾಗ ಹಣಿಕೆ ಹಾಕಿದ್ರು. ಆ ಒಡಕ ತಾಟಿನೊಳಗ ಬೆಳಕು ಕಾಣಿಸ್ತು. ಹೌದು. ಬೆಳಕ ಕಾಣಿಸ್ಲಿಕ್ಕತ್ತು. ಬಂದು ಹಣಿಕೆ ಹಾಕಿ ಒಡಕ ತಾಟ್ನಾಗ ನೋಡಿದ್ರು. ಅವ್ರ ಜೈನ ಸಮಾಜ ಏನು ಜೈನ ಮಂದಿರ ಕಾಣಿಸ್ಲಿಕ್ಕತ್ತಿತ್ತು. ಅವ್ರ ಸಮಾಜದ ದೇವ್ರು ಕಾಣಿಸ್ತಿತ್ತು. ಈ ಒಡಕ ತಾಟಿನೊಳಗ ನನ್ನ ಮಂದಿರ ಕಾಣಕತ್ತದಂದ ಬಳಕ ಈ ತಾಟನ ತಗೊಂಡು ಹೋಗಿ ಬ್ಯಾರೆ ತಾಟ ಅವನಿಗೆ ಕೊಡ್ಬೇಕಂತ ಹೇಳಿ ಆ ಒಡಕ ತಾಟು ತಗೊಂಡು ಒಯ್ದು ತನ್ನ ಜಗಲಿ ಮ್ಯಾಗ ಇಟ್ಟು ಒಂದು ಚಲೋ ತಾಟ ತಂದು ಆ ಒಡಕ ತಾಟಿದ್ದ ಜಾಗಿಗೆ ಇಟ್ರು. ಮುಂಜಾನೆ ಅದು ಬಾಳು ಮಾಮ ನೋಡ್ದ. ಬಾಳು ಮಾಮ ತಾನ ಏನತ್ತ? ಇಲ್ಲಿ ಒಡಕ ತಾಟಿತ್ತಲ್ಲ ಅದು ಎಲ್ಲಿ ಅದ ಕೇಳ್ದ. ಅವಾಗ ಶೇಡ್ಜಿ ಹೆಣ್ತಿ ಹೇಳ್ತಾಳ, ಏನತ್ತ? ಯಪ್ಪ ಆ ತಾಟಿನೊಳಗ ನನ್ನ ಮಂದಿರ ಕಾಣಿಸ್ಲಿಕ್ಕತ್ತಿತ್ತು. ನನ್ನ ದೇವ್ರು ಕಾಣಿಸ್ಲಿಕ್ಕತ್ತಿತ್ತು. ಅದಕ್ಕೆ ಆ ತಾಟು ತಗೊಂಡು ಒಯ್ದು ಜಗಲಿ ಮ್ಯಾಗ ಇಟ್ಟೀನಿ. ಹೌದು. ಇದೇ ತಾಟಿನೊಳಗ ನೀ ದಿನ ಊಟ ಮಾಡಕತ್ತಿ ಅಂದ ಕೂಡಲೇ ಆ ತಾಟ್ ತಿರುವಿ ಒಕಾಡ್ದ. ಹೌದು. ಆ ತಾಟಿದ್ರೆ ನಾ ಊಟ ಮಾಡ್ತೀನಿ, ಇಲ್ಲ ಅಂದ್ರೆ ತಾಟಿದ್ರೆ ನಾ ಈ ಮನ್ಯಾಗ ದುಡಿತೀನಿ. ಇಲ್ಲಕಂದ್ರ ನಾ ದುಡಿಯಲ್ಲ ಅಂತ ಹೇಳ್ದ. ದುಡಿಯಲ್ಲ ಅಂತ ಹೇಳಿ ಎಲ್ಲ ದುಡಿಯೋದ ಅಲ್ಲೇ ಬಿಟ್ಟು ಏನ್ ಮಾಡ್ದಂತ ಕೇಳಿದ್ರ, ತನ್ನ ಟೊಂಕನ್ಯಾನು ಉಡ್ದಾರ ಮಾರಿ
ರೊಕ್ಕ ತಗೊಂಡು ಬಂದ. ಏನು ತಗೊಂಡು ಬಂದ? ಲಕ್ಷ್ಮಿ ತಗೊಂಡು ಬಂದ. ತನ್ನ ಟೊಂಕನ್ಯಾನ ಹುಡ್ದಾರ ಮಾರಿ ಲಕ್ಷ್ಮಿ ತಗೊಂಡು ಬಂದು ಅದೇ ಲಕ್ಷ್ಮಿದಿಂದ ಕುರಿಗಳ ತಗೊಂಡ. ಈಗ ನೋಡಿದ್ರು 10,000 ಬಾಳಮ್ಮನ ಕುರಿಗಳಾಗ್ಯಾವ. ಇದು ಇದು ಲಕ್ಷ್ಮಿದಿಂದ ಹೌದು. ಟೊಂಕನ್ಯಾನ ಹುಡ್ದಾರ ಮಾರಿ ರೊಕ್ಕ ತಗೊಂಡು ಬಂದು ರೊಕ್ಕ ಕೊಟ್ಟು ಕುರಿಗಳ ತಗೊಂಡ. ಅದೇ ಕುರಿಗಳದಿಂದ ಈಗ 1000 ಕುರಿಗಳಾಗ್ಯಾವ. ಇದು ಎದ್ರ ಸಲುವಾಗಿ ಅಂತ ಕೇಳಿದ್ರೆ ಇದು ಲಕ್ಷ್ಮಿ ಸಲುವಾಗಿ, ಇದು ರೊಕ್ಕದ ಸಲುವಾಗಿ, ಅದು ವಿದ್ಯಾದ ಸಲುವಾಗಿ ಅಲ್ಲ. ಹೌದು ಅಲ್ಲ ಅಲ್ಲ ಅನ್ನುವಂತ ಮಾತು ಹೇಳಿ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಒಂದು ಖ್ಯಾಲಿ ಹಾಡಿ ನಮ್ಮ ಸರ್ ಅವರಿಗೆ ಪಾಳಿ ಹೋಗ್ತದ ಒಂದು ಖ್ಯಾಲಿ ಹಾಡಿ ಅವರು ಮಂಗಲ ಮಾಡ್ತಾರಂತಕ್ಕಂಥ ಮಾತು ಹೇಳಿ ಖ್ಯಾಲಿ ಪ್ರಾರಂಭ ಮಾಡೋನು.